ಹಗರಣ ಇದೆಯಲ್ಲ, ಮೂಡ ಹಗರಣ. ಸಿದ್ದರಾಮಯ್ಯನವರು 14 ಸೈಟ್ ತಗೊಂಡ್ರು, ಅದು ದಲಿತರ ಜಾಗ. ಈ ಎಲ್ಲ ವಿಚಾರಕ್ಕೆ ಸಿದ್ದರಾಮಯ್ಯನವರನ್ನೇನಾದರೂ ತನಿಖೆ ಮಾಡಿ ವಿಚಾರಣೆಗೊಳಪಡಿಸಬೇಕು ಅಂತಂದರೆ ಅಷ್ಟು ಸುಲಭ ಇಲ್ಲ. ಅದಕ್ಕೆ ರಾಜ್ಯಪಾಲರು ಅಂಕಿತ ಹಾಕಬೇಕು. ಯಾಕಂದರೆ ಅವರು ಮುಖ್ಯಮಂತ್ರಿ, ಸಂವಿಧಾನದ ಕಸ್ಟೋಡಿಯನ್, ರಾಜ್ಯದ ಮುಖ್ಯಸ್ಥ. ಹಾಗಾಗಿ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಹಾಗಾಗಿ ಈಗ ಎರಡೂ ಪಕ್ಷಗಳು BJP ಮತ್ತು JDS ಪಾದಯಾತ್ರೆ ಮಾಡಿ ರಾಜಭವನವನ್ನು ತಲುಪಿ ಅವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದೆ. ಮುಡಾ ಹಗರಣ ವಿರುದ್ಧ ದೋಸ್ತಿ ಸಮರ. ರಾಜ್ಯಪಾಲರನ್ನ ಭೇಟಿಯಾದ ದೋಸ್ತಿ ಪಡೆ ಗೆಹ್ಲೋಟ್ ಭೇಟಿಯಾಗಿ ಮನವಿ ಸಲ್ಲಿಕೆ. ಪಾದಯಾತ್ರೆ ಮೂಲಕ ರಾಜ್ಯಪಾಲರಿಗೆ ಮನವಿ. ಮುಡಾ ಬಗ್ಗೆ ದಾಖಲೆ ಸಲ್ಲಿಸಿದ ಪ್ರತಿಪಕ್ಷಗಳು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಕೋರಿ ಮನವಿ ಸಲ್ಲಿಕೆ. ನೋಡಿ, ಪ್ರಾಸಿಕ್ಯೂಷನ್ ಅಂದರೆ ತನಿಖೆಗೆ ಆದೇಶ ಕೊಡಿ, ಅನುಮತಿ ಕೊಡಿ. ಆದೇಶ ಅಲ್ಲ, ಅನುಮತಿ. ರಾಜ್ಯಪಾಲರು ಅನುಮತಿ ಕೊಡದೇ ಇದ್ರೆ ಆಗಲ್ಲ. ಇಡಿಯವರು ವಿಚಾರಣೆಗೆ ಕರಿಬೋದು, ಅದು ಬೇರೆ. ಆದರೆ ತನಿಖೆ ಮಾಡೋಕ್ಕೆ ಬರಲ್ಲ. ತನಿಖೆ ಮಾಡಬೇಕು ಅಂತಂದರೆ ರಾಜ್ಯಪಾಲರು ಅದಕ್ಕೆ ಆದೇಶ ಕೊಡಬೇಕು. ಈ ಹಿಂದೆ ಆಯ್ತಲ್ಲ, ಯಾರ್ದು, ಯಡಿಯೂರಪ್ಪನವ್ರದ್ದು ಆಗಿತ್ತಲ್ಲ, ಆಗಲೂ ಅಷ್ಟೇ. ಯಡಿಯೂರಪ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದರು ಅಂದ ತಕ್ಷಣ ಪೊಲೀಸರು ಬಂದು ಬನ್ನಿ ಕೋರ್ಟ್ಗೆ, ಹಂಗೆಲ್ಲ ಕರೆಯೋಕ್ಕಾಗಲ್ಲ. ಆದರೆ ಪೋಕ್ಸೋ ಪ್ರಕರಣ ಬಂತಲ್ಲ, ಆಗ ಏನು ವಿಚಾರಣೆ ಬರೋದೇ ಇಲ್ಲ. ಅಂದರೆ ಯಾವುದು ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲ. ಆದರೆ ಸಿಟ್ಟಿಂಗ್ CM ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆಯಲೇಬೇಕು. ಕೊಡಿ ಮಹಾಸ್ವಾಮಿಗಳೇ ಅಂತ ಇವರು ಮನವಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ. ಒಂದು ಕಡೆ ಚಿಕ್ಕನಾಯಕನಹಳ್ಳಿ ಸುರೇಶ್ ಗೌಡ, ಇವರು JDS ಶಾಸಕಾಂಗ ಪಕ್ಷದ ನಾಯಕ ಐ ಥಿಂಕ್ ಈಗ. ಮತ್ತೊಂದು ಕಡೆ BJP ಹಾಡಾಡ್ತಾ ಕುಣಿತಾ ಕುಪ್ಪಳಿಸ್ತಾ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅರೆ, ಈ ಮುಂಚೆನೂ ಕೂಡ ರಾಜ್ಯಪಾಲರಿಗೆ ಬಗ್ಗೆ ಮಾಹಿತಿ ಇದೆ. ಮೂಡ ಮತ್ತು ವಾಲ್ಮೀಕಿ ಎರಡೂ ಕೂಡ ಕರೆದು ಹೇಳಿದ್ದಾರೆ ಅವರೆಲ್ಲ. ನೀನಲ್ಲಿ ಪ್ರಾಸಿಕ್ಯೂಷನ್ ಕೊಡುವಂತ ಸಾಧ್ಯತೆ ಇದೆ ಸರ್. ಪ್ರಾಸಿಕ್ಯೂಷನ್ ಕೊಡುವಂತ ಸಾಧ್ಯತೆ ಇದೆಯಾ? ಪ್ರಾಸಿಕ್ಯೂಷನ್ ಕೊಡುವಂತ ಸಾಧ್ಯತೆ ಇದೆಯಾ? ಪ್ರಾಸಿಕ್ಯೂಷನ್ ಕೊಡುವಂತ ಸಾಧ್ಯತೆ ಇದೆಯಾ? ಹೌದಾ? ಸರಿ, ಸರ್, ಪ್ರಾಸಿಕ್ಯೂಷನ್ ಕೊಡುವಂತ ಸಾಧ್ಯತೆ ಇದೆಯಾ? ಗೊತ್ತಿಲ್ಲಪ್ಪ. ನಾನು ಗವರ್ನರ್ ಅವ್ರನ್ನ ಕೇಳಿದ್ದೀನಿ ನಾನು. ಅವ್ರಿಗೇನು ಗೊತ್ತಿಲ್ಲ, ಸುಮ್ಮನೆ ಕೇಂದ್ರದಲ್ಲಿ ಹೇಳಿದ್ದಾರೆ ಅಂತ ಇವರೊಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಸತ್ಯವಾಗ್ಲೂ BJP ಅವರಿಗೆ ಏನಂತ ಗೊತ್ತಿಲ್ಲ. ಆ JDSನವರು ಸ್ವಲ್ಪ ನಿಖರವಾಗಿ ಮಾಹಿತಿ ಕಲೆ ಹಾಕ್ತಾರೆ ಬಿಟ್ಟರೆ ಇವ್ರಿಗೆ ಏನೂ ಗೊತ್ತಿಲ್ಲ. ಬಸನಗೌಡ ಪಾಟೀಲ್ ಅಂತ ಅವ್ರು ಹೇಳ್ದಂಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿ JH ಪಟೇಲ್ ಅವರ ಸರ್ಕಾರದಲ್ಲಿದ್ದಾಗ ಈ ಕರ್ಮಕಾಂಡ ಪ್ರಾರಂಭ ಆಯಿತು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅವ್ರ ಬಾಮೈದನ ಹೆಸರಿಗೆ ಮಾಡಿ, ಅದಾದಮೇಲೆ ಅವರ ಹೆಂಡತಿ ಹೆಸರಿಗೆ ಅರ್ಶಿನ ಕುಂಕುಮಕ್ಕೆ ತೆಗೆದುಕೊಂಡು ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸುಮಾರು 14 ಸೈಟು, ಇವರ ಬೆಂಬಲಿಗರೇ 106 ಸೈಟು. ನನ್ನ ಪ್ರಕಾರ 1 ಲಕ್ಷ ಸ್ಕ್ವೇರ್ ಫೀಟ್ಗೂ ಹೆಚ್ಚು ಆ ಮೂಡಾದಲ್ಲಿ 50-50 ಸ್ಕೀಮಲ್ಲಿ ಜಾಸ್ತಿ 10 ಲಕ್ಷ ಸ್ಕ್ವೇರ್ ಲೂಟಿ ಮಾಡಿದ್ದಾರೆ. ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಯಾರು ಈ ಸಂವಿಧಾನವನ್ನು ಕಾಪಾಡ್ತೀನಿ ಅಂತ ಪ್ರಮಾಣವನ್ನು ರಾಜಭವನದಲ್ಲಿ ಸ್ವೀಕಾರ ಮಾಡಿದ್ರು. ದಲಿತರ SC ST ಹಣ ಏನಿದೆ 25,000 ಕೋಟಿ ಹಣವನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಿರೋದು, ಅದು ಕೂಡ ಅಕ್ರಮ. ಅಂದರೆ ಈ ಸದನದಲ್ಲಿ ಪೂರ್ತಿ ಕೂಡ 3 ಅಕ್ರಮಗಳು ಆಗಿದೆ. ಆ 3 ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದ್ದಾರೆ, ದಲಿತರಿಗೆ ವಂಚನೆ ಮಾಡಿದ್ದಾರೆ, ದಲಿತರ ಜಮೀನನ್ನು ಕಬಳಿಸಿದ್ದಾರೆ. ಓಕೆ, ಅವರು 1 ಲಕ್ಷ ಸ್ಕ್ವೇರ್ ಫುಟ್ ಅಂತ ಹೇಳ್ತಾರೆ, ಪಕ್ಕದಲ್ಲಿ 10 ಲಕ್ಷ ಸ್ಕ್ವೇರ್ ಫುಟ್ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಕ್ಲಿಯರಾಗಿ ಏನು ಅಂತ. ಒಂದು ಮೂಡ ಹಗರಣ, ಮೂಡಾದಲ್ಲಿ ಸೈಟ್ ಪಡೆದಿದ್ದಾರೆ. ಮತ್ತೊಂದು ದಲಿತರ ಜಮೀನನ್ನು ಗಿಫ್ಟ್ ಡೀಡ್ ಆಗಿ ಪಡೆದಿದ್ದಾರೆ ಅವರ ಪತ್ನಿ ಅಂತ, ನಂಬರ್ 1. ಅಥವಾ ಅವರ ಬಾಮೈದ ಆ ರೀತಿ ಪಡ್ಕೊಂಡಿದ್ದಾರೆ ದಲಿತರ ಜಮೀನು, ನಂಬರ್ 1. ಎರಡನೇದು ವಾಲ್ಮೀಕಿ ಹಗರಣದಲ್ಲಿ 89 ಕೋಟಿ, ಅದು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಾಣ, ನಂಬರ್ 2. ನಂಬರ್ 3 SC SP ST ಅದರದ್ದು ಒಂದು 11,000 ಕೋಟಿ, ಅವರು 24,000 ಕೋಟಿಯನ್ನು ಬಳಕೆ ಮಾಡಿಕೊಂಡಿದ್ದಾರೆ ಫ್ರೀ ಗ್ಯಾರಂಟಿಗೆ ಅಂತೇಳಿ. ಓಕೆ, ಇದರ ಬಗ್ಗೆ ಎಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಡಿಮಾಂಡ್ ಮಾಡೋದಕ್ಕೆ ಹೋಗಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CM ಅವರ ವಿರುದ್ಧ ತನಿಖೆ ಮಾಡಬೇಕು ಅಂತಂದರೆ, ವಿಚಾರಣೆ ಮಾಡಬೇಕು ಅಂತಂದರೆ ರಾಜ್ಯಪಾಲರ ಅನುಮತಿ ಇಲ್ಲದೆ ಆಗೋದಿಲ್ಲ. ಬನ್ನಿ, ಈಗ ವಿಜಯ್ ನಮ್ಮೊಂದಿಗಿದ್ದಾರೆ. ವಿಜಯ್, ಓಕೆ, ಪ್ರತಿಪಕ್ಷವಾಗಿ ಏನು ಕೆಲಸ ಮಾಡಬೇಕು ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆಯಿಂದ ನಾನು ಹೇಳ್ತಾ ಇದ್ದೆ, ಆದರೆ ಒಂದು ಸದನದಲ್ಲಿ ಚರ್ಚೆಗೆ ಮುಕ್ತ ಅವಕಾಶ ಕೊಡಬೇಕಾಗಿತ್ತು. ಮುಕ್ತ ಅವಕಾಶ ಸಿಗದ ಕಾರಣಕ್ಕಾಗಿ ಬಹುಶಃ ಅದು ರೆಕಾರ್ಡ್ಗೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಕೊಡಲಿಲ್ವೋ ಏನೋ, ಯಾಕೆ ಹಿಂದೆ ಸರಿದ್ರು ಒಂದು ಡೌಟ್ ಕಾಂಗ್ರೆಸ್ ಮೇಲೆ ಬರುತ್ತೆ. ಎನಿವೆ, ಈ ಎಲ್ಲದರ ನಡುವೆ
ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಇಷ್ಟು ಮಾಹಿತಿಗಳು ಸಾಕಾ? ಯಾಕೆಂತಂದರೆ ಡೈರೆಕ್ಟಾಗಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರು ಇಲ್ಲಿಲ್ಲ, ಎಲ್ಲವೂ ಕೂಡ ಸುತ್ತು ಬಳಸಿ ಹೆಂಗಾಗಬಹುದು ಇದು ಅಂತೇಳಿ. ಖಂಡಿತವಾಗ್ಲೂ ಜಯಪ್ರಕಾಶ್, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಸಾಕಷ್ಟು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅದರದೇ ಆದ ಕಾನೂನು ಚೌಕಟ್ಟುಗಳು ಇರುವಂಥದ್ದು. ಯಾಕಂದರೆ ಏಕಾಏಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಥವಾ ಮುಖ್ಯಮಂತ್ರಿಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡೋದಕ್ಕೆ ಆಗೋದಿಲ್ಲ. ಅವ್ರದ್ದೇ ಆದ ಲೀಗಲ್ ಟೀಮ್ ಇರುತ್ತೆ, ಲೀಗಲ್ ಒಪಿನಿಯನ್ ತೆಗೆದುಕೊಳ್ಬೇಕಾಗುತ್ತೆ. ಅವರು ಪಾಲ್ಗೊಂಡಿದ್ದಾರೆ ಎನ್ನಲಾದಂಥ ಸಮಗ್ರವಾಗಿ ಅದಕ್ಕೆ ಪೂರಕವಾದ ದಾಖಲೆಗಳಿರಬೇಕು. ಯಾರೋ ಬಂದು ಕೊಟ್ಬಿಟ್ಟು ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಪ್ರಾಸಿಕ್ಯೂಷನ್ ಕೊಡಿ ಅಂತ, ಯಾಕಂದರೆ ಅದು ಪ್ರಮುಖವಾದಂಥ ನಿರ್ಧಾರ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅದು ರಾಜೀನಾಮೆ ಕೊಡುವಂಥ ಪ್ರಸಂಗಕ್ಕೆ ಹೋಗುವಂಥದ್ದು, ರಾಜಕೀಯ ಸ್ವರೂಪ ತೆಗೆದುಕೊಳ್ಳುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದ್ರೆ ಅದರದೇ ಆದ ದಾಖಲೆ ಇರಬೇಕು, ಯಾರಾದರೂ ಕೂಡ ದೂರನ ಕೊಟ್ಟಿರಬೇಕು. ಇದರ ಮೊದಲ ಭಾಗವಾಗಿ ಈಗ ಪ್ರತಿಪಕ್ಷ ಬಿಜೆಪಿ ಮತ್ತು JDS ಇಬ್ಬರೂ ಕೂಡ ಜಂಟಿಯಾಗಿ ಒಂದಷ್ಟು ದಾಖಲೆಗಳನ್ನು ಕೊಟ್ಟಿರುವಂಥದ್ದು ರಾಜ್ಯಪಾಲರಿಗೆ. ಆದರೆ ರಾಜ್ಯಪಾಲರು ಏನು ಕ್ರಮ ಕೈಗೊಳ್ತಾರೆ ಅನ್ನೋಂಥದ್ದು ಮುಂದಿನ ಬೆಳವಣಿಗೆ, ಸದ್ಯದ ಬೆಳವಣಿಗೆ ಪ್ರಕಾರ ಒಂದಷ್ಟು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ರಾಜ್ಯಪಾಲರು ಕೂಡ ಎಕ್ಸ್ಪರ್ಟ್ಗಳ ಒಪಿನಿಯನ್ ಪಡೀತಾರೆ ಒಂದು ವೇಳೆ ಕೊಡಬೇಕು ಅಂತಿದ್ರು ಕೂಡ. ಎಲ್ಲೂ ಇಲ್ಲದೆ ಕೊಟ್ಟರೆ ಆಮೇಲೆ ಕಾನೂನಲ್ಲಿ ಇವರಿಗೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸುನಿಲ್ ಕುಮಾರ್ ಜೊತೆ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ. ಏನು ಹೇಳಿದ್ದಾರೆ ಸುನಿಲ್ ಕುಮಾರ್ ಕೇಳ್ಕೊಬೋದು. ಬೆಂಗಳೂರು ವಿಧಾನಸೌಧದಿಂದ ರಾಜಭವನ್ಗೆ ಪಾದಯಾತ್ರೆ ಶುರು ಮಾಡಿದ್ದು ಬಿಜೆಪಿ ಮತ್ತು JDS ಮೂಡ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಮುಖಂಡರಾದಂಥ ಮಾಜಿ ಸಚಿವರಾದಂಥ ಸುನಿಲ್ ಕುಮಾರ್ ಜೊತೆ ಇದ್ದಾರೆ. ಸರ್, ಈಗ ಸದನದ ಒಳಗಡೆ ಹೋರಾಟ ಆಯಿತು, ಸದನದ ಹೊರಗಡೆ ಈಗ ರಾಜಭವನ ಕದ ತರ್ತಾರೋ ಅಂತ ಏನು ಉದ್ದೇಶ? ಅಲ್ಲ, ಇಷ್ಟು ದೊಡ್ಡ ಪ್ರಮಾಣದ ಹಗರಣ ಆದರೂ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಡದಲೇ ಇರುವಂಥ ಸರ್ಕಾರದ ಧೋರಣೆಯನ್ನು ನೋಡಿದರೆ ಇಡೀ ಪ್ರಕರಣವನ್ನು ಮುಖ್ಯಮಂತ್ರಿಗಳು ಮುಚ್ಚಾಕ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಸ್ವತಃ ಅವರ ಜಿಲ್ಲೆ ಮತ್ತು ಅವರ ಕುಟುಂಬ ಇದರಲ್ಲಿ ಭಾಗಿಯಾಗಿದೆ ಅಂತೇಳಿ ಇವತ್ತಿರುವಂಥ ಆರೋಪ. ಚರ್ಚೆಗೆ ಕೊಡ್ತಾ ಇಲ್ಲ ಅಂತಂದರೆ ಮುಚ್ಚಾಕ್ತಿದ್ದಾರೆ. ಹಾಗಾಗಿ ನಾವು ರಾಜಭವನಕ್ಕೆ ಇವತ್ತು ತೆರಳಿ ರಾಜ್ಯಪಾಲರಾದರೆ ಇದನ್ನು CBI ತನಿಖೆಗೆ ವಹಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ನಾವು ಇವತ್ತು ರಾಜಭವನಿಗೆ ಮನವಿಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸದನದ ಒಳಗಡೆ ಆಯಿತು, ಹೊರಗಡೆ ಈ ರಾಜಭವನ್ ಕದ ತರ್ತಾರ ನಂತರ ಪಾದಯಾತ್ರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಮುಂದಾಗಿರುವಂಥದ್ದು. ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅನ್ಸುತ್ತಾ? ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತಾ? ರಾಜ್ಯವನ್ನ ಚುಕ್ಕಾಣಿಯನ್ನು ನೀಡಿದಂಥ ಮುಖ್ಯಮಂತ್ರಿಗಳೇ ವಾಲ್ಮೀಕಿ ನಿಗಮದ ಹಗರಣದಲ್ಲೂ ಕೂಡ ನೇರವಾಗಿ ಅವರ ಇಲಾಖೆ ಮುಖಾಂತರವೇ ಹಣದ ವರ್ಗಾವಣೆ ಆಗಿರುವಂಥದ್ದು. ದಲಿತರ ಭೂಮಿಯನ್ನು ಅವರ ಒಪ್ಪಿಗೆ ಇಲ್ಲದೆ ಅವರ ಕುಟುಂಬಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವಂಥದ್ದು. ಈ ರೀತಿ ಎಲ್ಲ ಕಾನೂನು ಉಲ್ಲಂಘನೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರು ಈ ರಾಜ್ಯವನ್ನು ಆಳಲಿಕ್ಕೆ ಯಾವುದೇ ರೀತಿಯಾದಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಹೊರಗೂ ಕೂಡ ಇವತ್ತಿನಿಂದ ಹೋರಾಟ ನಮ್ದು ಆರಂಭ ಆಗುತ್ತೆ. ಅಂದರೆ ಹಿರಿಯ ರಾಜಕಾರಣಿ ಸಾಕಷ್ಟು ಅನುಭವ ಇರುವಂಥದ್ದು, ಸಚಿವರ ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲರಿಗೆ ದೂರನ ಕೊಟ್ಟರೆ ಒಂದು ವೇಳೆ ತನಿಖೆ ಅಂತಂದರೆ ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಅನುಮತಿ ಕೊಡುವಂಥ ಸಾಧ್ಯತೆ ಏನಾದರೂ ಕೂಡ ಇದೇ ಕಂಡು ಬರುತ್ತೆ ಅಂತ ಅನ್ಸುತ್ತಾ? ನೆನ್ನೆ ರಾಜ್ಯಪಾಲರು CM ಭೇಟಿ ಆಗಿರುವಂಥ, ಅಂದರೆ CM ಮತ್ತು ರಾಜ್ಯಪಾಲ ಭೇಟಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲ, ಸಹಜವಾಗಿ ಇದು ಆ ರೀತಿಯಾದಂಥ ಒಂದು ಪ್ರಕರಣನೇ. ರಾಜಭವನ ಈ ಎಲ್ಲ ಕುರಿತಂತೆ ಇವತ್ತು ವಿಚಾರಣೆಯನ್ನು ಈಗಾಗಲೇ ಮುಖ್ಯಮಂತ್ರಿಗಳಿಂದನೂ ಕೂಡ ಪಡ್ಕೊಂಡಿದೆ ಅಂತ ನಾನು ಅಂದ್ಕೊಳ್ತೇನೆ. ದಲಿತರಿಗೆ ನಮ್ಮ ಒಪ್ಪಿಗೆ ಇಲ್ಲದೆ ಈ ಭೂಮಿಯನ್ನು ಪರಭಾರೆ ಮಾಡಿದ್ದಾರೆ ಅಂತೇಳಿ ಅವ್ರ ಕುಟುಂಬದವರು ಕೂಡ ಆಯೋಗಕ್ಕೆ ಈಗ ಪತ್ರವನ್ನು ಬರೆದಿರೋದ್ರಿಂದ ಭಾಳ ಕುತೂಹಲ ಇದೆ. ನಿಶ್ಚಿತವಾಗಿ ಈ ಪ್ರಕರಣದಲ್ಲಿ ಸರ್ಕಾರ ಸಿಕ್ಕಾಕೊಳ್ಳುತ್ತೆ. ಮುಖ್ಯಮಂತ್ರಿಗಳು ಸಿಕ್ಕಾಕೊಳ್ತಾರ? ಖಂಡಿತ ಮುಖ್ಯಮಂತ್ರಿಗಳೇ ಎರಡೂ ಪ್ರಕರಣದಲ್ಲಿ ನೇರವಾಗಿ ಅವ್ರನ್ನೇ ಕೈವಾಡ ಇರುವಂಥದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತೆ ಅನ್ಸುತ್ತಾ ಅಥವಾ ಕೊಡ್ತಾರ ಸಾಧ್ಯತೆ ಮಾಡ್ತೇವೆ? ಪ್ರಾಸಿಕ್ಯೂಷನ್ ಕೊಡಿ. ಹೌದು. ಇದು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ವಿಚಾರಣೆಗೆ ಅನುಮತಿ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಂತ ಬಿಜೆಪಿ ಪ್ರಕಟ ಮಾಡಿರುವಂಥದ್ದು ಸುನಿಲ್ ಕುಮಾರ್ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ TV, ಬೆಂಗಳೂರು.